ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಈಗಾಗಲೇ ನಾನು ಒಳ್ಳೆತನದ ಕೆಟ್ಟತನದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಇವತ್ತು ಕೂಡ ಅದೇ ವಿಡಿಯೋನ ಕಂಟಿನ್ಯೂ ಆಗಿ ಎಷ್ಟು ಆಗುತ್ತೋ ಅದರ ಬಗ್ಗೆ ಮಾತಾಡಲಿಕ್ಕೆ ಸಾಧ್ಯನೋ ಅಷ್ಟು ಮಾತಾಡ್ತೇನೆ ಒಂದೊಂದು ವಿಡಿಯೋ ಮೂಲಕ. ಎಲ್ಲದಕ್ಕೂ ಉತ್ತರ ಸಿಗಬೇಕು ಅಂದರೆ ನಾನು ಅದರ ಬಗ್ಗೆ ಎಲ್ಲವನ್ನು ನಿಮಗೆ ವಿವರಣೆ ಕೊಡಲೇಬೇಕು. ಹಾಗೆಯೇ ಇನ್ನೊಂದು, ನಿಮಗೆ ಏನಾದರೂ ಈ ಥರ ಪ್ರಶ್ನೆ ಕೇಳೋದಿದ್ದರೂ ಕೇಳಬಹುದು. ಹಾಗೆಯೇ ಅದ್ರ ಬಗ್ಗೆ ವೀಡಿಯೋ ಕೂಡ ಮಾಡ್ತೇನೆ. ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಆಗಿರಬೇಕು. ಮತ್ತು ನಿಮ್ಮ ಹೆಸರು ವಿಡಿಯೋ ಮಾಡುವಾಗ ನಿಮ್ಮ ಅಭ್ಯಂತರ ಇಲ್ಲದಿದ್ದರೆ ಹೆಸರು ಕೂಡ ಹೇಳ್ತೇನೆ ನಾನು. ಹಾಗೆ ಅಲ್ಲೇ ಉತ್ತರ ಕೊಡ್ತೇನೆ. ಹಾಗೆ ಆ್ಯಸ್ ಯೂಶ್ವಲ್ ನನ್ನ ಏನು ವೈಯಕ್ತಿಕ ಸಮಸ್ಯೆ ಇದ್ದರೂ ನನ್ನ ಹತ್ರ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ. ರಾಶಿ ನಕ್ಷತ್ರ ತಿಳಿಸಿ, ಗೊತ್ತಿಲ್ಲ ಡೇಟ್ ಆಫ್ ಬರ್ತ್ ಹಾಕಿ. ನಿಮ್ಮ ಸಮಸ್ಯೆಯನ್ನು ಮಾತ್ರ ಬರೆದುಕೊಳಿಸುವಾಗ ಸರಿಯಾಗಿ ಬರೆದುಕೊಳಿಸಿ, ಡೀಟೇಲ್ ಆಗಿ ಬರೆದುಕೊಳಿಸಿ. ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು, ಆದರೆ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಹಾಗೆ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಕೇಳ್ಬೋದು. ಡೇಟ್ ಆಫ್ ಬರ್ತನ್ನು ಹಾಕಿ ಸಮಸ್ಯೆಯನ್ನು ಮಾತ್ರ ಅರ್ಥಂಬರ್ಥ ಬರೆದುಕೊಳಿಸಿದ್ರೆ ಉತ್ತರ ಕೊಡೋಕ್ಕಾಗಲ್ಲ. ಕರೆಕ್ಟಾಗಿ ಬರೆದುಕೊಳಿಸಿ, ಅದಕ್ಕೆ ಮಾತ್ರ ಅಲ್ಲೇ ಉತ್ತರ ಕೊಡ್ತೇನೆ. ಈ ಥರ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಇದ್ದರೆ ಅದನ್ನು ನಾನು ಇಲ್ಲಿ ವಿಡಿಯೋ ಮಾಡಿ ಅದ್ರ ಬಗ್ಗೆಯೂ ಮಾತಾಡ್ತೇನೆ. ನಿಮ್ಮ ಹೆಸರನ್ನು ಹೇಳಬೇಕು ಅಂದರೆ ಅದನ್ನು ಹೇಳ್ತೇನೆ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕುರುಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. ಹಾಗೆ ನಿಮ್ಮ ಈ ಪ್ರೋತ್ಸಾಹ ಹೀಗೆ ಇರಬೇಕು. ಇಷ್ಟು ಆದರೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಅನ್ನೋದೇ ಕ್ಲಿಕ್ ಮಾಡಿ. ಆಗ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುವಂಥದ್ದು. ಹಾಗೆಯೇ ನಿನ್ನೆ ಹೇಳ್ತಾ ಇದೆ ಕೆಟ್ಟವರಿಗೆ, ಅದೇ ಒಳ್ಳೆತನದ ಕೆಟ್ಟತನದ ಬಗ್ಗೆ ನಾನು ತುಂಬ ಮಾತಾಡೋದಿದೆ. ಅದ್ರ ಬಗ್ಗೆನೇ ಸ್ಕಿಪ್ ಮಾಡಿದೆ ನೋಡಿ, ಆಗ ಕ್ಲಿಯರ್ ಆದ ನಿಮಗೆ ಉತ್ತರ ಸಿಗುತ್ತೆ. ಸ್ಕಿಪ್ ಮಾಡಿ ನೋಡಿದರೆ ಏನೂ ಉತ್ತರ ಅರ್ಥ ಆಗಲ್ಲ ನಿಮಗೆ. ನಾನು ಒಂದು ಹೇಳ್ತೇನೆ, ಅದನ್ನೇ ಹೇಳಿದೆ ನಾವು ಮಾಡುವ ಒಂದು ಚಿಕ್ಕ ಪುಟ್ಟ ತಪ್ಪು ಕೂಡ ಕೌಂಟ್ ಆಗುತ್ತೆ. ಹಾಗೆ ಒಳ್ಳೆತನ ಏನೋ ಒಂದು ಚಿಕ್ಕದು ಮಾಡಿದರೂ ಒಬ್ಬರಿಗೆ ಏನೂ ಇಲ್ಲ ಅಂದರೆ, ಅದೇ ನಾನು ಈಗಾಗಲೇ ಹೇಳಿದ್ದೇನೆ, 10 ರೂಪಾಯಿಲಿ 1 ರೂಪಾಯಿ ದಾನ ಮಾಡಿದ್ದು ಅದು ದೊಡ್ಡ ಪುಣ್ಯದ ಕೆಲಸನೇ ನಾವು ಮಾಡುವಂಥದ್ದು. ಹಾಗೆಯೇ ತಪ್ಪು ಮಾಡಿದಾಗ ಕೂಡ ನಮಗೆ ಗೊತ್ತಿರೋದಿಲ್ಲ, ನಾವು ಏನೋ ತಪ್ಪು ಮಾಡಲಿಲ್ಲ ಅಂತ ಅಂದ್ಕೊಳ್ತೇವೆ. ಚಿಕ್ಕ ಪುಟ್ಟ ತಪ್ಪು ಕೂಡ ಕೌಂಟ್ ಆಗುತ್ತೆ. ಮನುಷ್ಯರ ಮುಂದೆ ಕೌಂಟ್ ಆಗುತ್ತೋ ಇಲ್ವೋ, ದೇವರ ಮುಂದೆ ಕೌಂಟ್ ಆಗುತ್ತೆ. ದೇವರು ಎಲ್ಲವನ್ನು ಬರೆದಿರ್ತಾರೆ. ಕೆಟ್ಟವರಿಗೆ ಸ್ವಲ್ಪ ಸಮಯ ಅಂದರೆ ಅವರ ಕೆಟ್ಟತನ ಮಾಡ್ತಾರೆ, ಆಗ ಅವರ ಸಮಯ ಒಳ್ಳೆಯದೇ ಇರುತ್ತೆ. ನಾನು ಈಗಾಗಲೇ ಹೇಳಿದ್ದೇನೆ ಸಾಡೆ ಸಾತಿ ಬಗ್ಗೆ, ಅದ್ರ ಬಗ್ಗೆ ಮುಂದೆ ಮಾತಾಡ್ತೇನೆ, ಅದು ಏನು ಎತ್ತ ಅಂತ. ಹಾಗೆ ನಾನು ಹೇಳ್ತೇನೆ, ಅವರಿಗೆ ಆ ಸಮಯ ಒಳ್ಳೆಯದಿರುತ್ತೆ. ಆದರೆ ಯಾರಿಗೂ ಇಲ್ಲಿ ಈ ಕಲಿಯುಗದಲ್ಲಿ ಮಾಡಿದ್ದನ್ನು ಉಣ್ಲೇಬೇಕು, ಹೋಗಲೇಬೇಕು. ಯಾರಿಗೂ ಅದನ್ನು ಇಲ್ಲಿ ಏನು ಮಾಡಿದ ಕೆಟ್ಟತನ ಏನಿರುತ್ತೆ ಅದಕ್ಕೆ ಇಲ್ಲೇ ಶಿಕ್ಷೆಯನ್ನು ಅನುಭವಿಸಿ ದೇವರು ಅಲ್ಲಿ ಕರೆಸ್ಕೊಳ್ಳೋದಿಲ್ಲ. ಅದನ್ನು ನೆನಪಿಟ್ಕೊಳ್ಳಿ, ಆಯಿತಾ? ನಾವು ಒಂದೇ ಆ್ಯಂಗಲಲ್ಲಿ ಯೋಚನೆ ಮಾಡ್ತೇವೆ, ನಮ್ಮ ಕಷ್ಟಗಳನ್ನು ಮಾತ್ರ ನೋಡ್ತೇವೆ, ಬೇರೆಯವರ ಒಂದು ಇದನ್ನು ನೋಡ್ತೇವೆ. ಪ್ರತಿಯೊಂದನ್ನು ಇದು ಮಾಡಬೇಕು. ಬೇರೆಯವರ ಕಷ್ಟಗಳನ್ನು ನೋಡಿದರೆ ನಮ್ಮ ಕಷ್ಟ ಏನೂ ಇಲ್ಲ ಅಂತ ಅನ್ನಿಸುವಷ್ಟು ನಾವು ಬರ್ತೇವೆ ಆ ಒಂದು ಸಮಯದಲ್ಲಿ. ದೇವರು ಯಾವತ್ತೂ ದೇವರನ್ನು ಬೈಲಿಕ್ಕೆ ಹೋಗಬೇಡಿ. ದೇವರನ್ನು ಕರ್ಮ ಯಾವತ್ತೂ ಉಂಟಲ್ಲ, ನಾವು ಮಾಡಿದ್ದೆ ಹಿಂದಿನ ಜನ್ಮದಲ್ಲಿ ನಾವು ಮಾಡಿದ್ದು ಏನು ಅಂತ ನಮಗೇನು ಗೊತ್ತಿರುತ್ತೆ. ಅದಕ್ಕೆ ತಾನೇ ದೇವರು ಕಳಿಸಿರೋದು ಭೂಮಿ ಮೇಲೆ. ಒಳ್ಳೆಯದು ಮಾಡಿರಲಿ ಕೆಟ್ಟದ್ದು ಮಾಡಿರಲಿ ಅದನ್ನು ಅನುಭವಿಸ್ಕೊಂಡು ಬಾ ಅಂತಲೇ ಕಳಿಸಿರೋದು. ಆದರೆ ನಾವೇನು ಮಾಡ್ತೇವೆ, ಆ ಒಳ್ಳೆತನದಲ್ಲಿ ನಮಗೆ ಹಿಂದಿನ ಜನ್ಮದಲ್ಲಿ ನಾವು ಏನೋ ಪುಣ್ಯದ ಕೆಲಸ ಮಾಡಿರ್ತೀವಿ, ಈ ಜನ್ಮದಲ್ಲಿ ಬಂದು ಅದರ ಅಹಂಕಾರದಲ್ಲಿ ಮೆರೀತೀವಿ, ಅದು ಕೂಡ ಕೌಂಟ್ ಆಗೋದು. ನೆಕ್ಸ್ಟ್ ಇನ್ನೊಂದು ಜನ್ಮನೂ ಕೊಡ್ತಾರೆ ಅವನು ಮಾಡಿದ ಒಂದು ಏನು ಪಾಪದ ಕರ್ಮಕ್ಕೆ. ಇಲ್ಲೂ ಅನುಭವಿಸಬೇಕು, ಅಲ್ಲೂ ಅನುಭವಿಸಬೇಕು. ಅಹಂಕಾರ ಅಥವಾ ಏನೇ ಇದ್ದರೂ ಅದು ಎಲ್ಲ ದೇವರ ಮುಂದೆ ಏನೂ ಆಟ ನಡೆಯೋದಿಲ್ಲ, ಆಯಿತಾ? ಒಳ್ಳೆತನಕ್ಕೆ ಒಳ್ಳೆಯದು ಇದ್ದೇ ಇರುತ್ತೆ. ಅಂದರೆ ನಾವು ಹೇಳ್ತೇವೆ ಏನಂದರೆ, ಅವರೆಲ್ಲ ನಮಗೆ ಈ ಥರ ಮಾಡಿದ್ದಾರೆ ಅಂದರೆ ಏನೇನೋ ಮಾತುಗಳಲ್ಲಾಗಿರ್ಬೋದು, ಅಥವಾ ನಮ್ಮ ಮೇಲೆ ಏನೇನೋ ಆರೋಪ ಮಾಡಿದ್ದಾರೆ, ಏನೇನೋ ಮಾಡಿದ್ದಾರೆ. ಅವ್ರಿಗೆ ಯಾವ ಥರ ಕಷ್ಟ ಬರುತ್ತೆ, ಆ ಥರವೇ ಕಷ್ಟ ಬರಬೇಕು ಅಂತ ಏನಿಲ್ಲ. ಕಷ್ಟ ಯಾವ ಥರ ಬರುತ್ತೆ ಅಂದರೆ, ರೋಗದ ಬಗ್ಗೆನೂ ರೋಗ ಅಂದರೆ ವಾಸಿಯಾಗದ ರೋಗದ ಒಂದು ರೂಪದಲ್ಲೂ ಬರ್ಬೋದು. ಎಷ್ಟು ಮದ್ದು ಎಷ್ಟು ಖರ್ಚು ಏನು ಮಾಡಿದರೂ ವಾಸಿಯಾಗದೆ ಹಾಸಿಗೆ ಹಿಡಿದಿರ್ತಾರೆ, ಅದು ಕೂಡ ಕರ್ಮನೇ ಅವರು ಮಾಡಿರುವಂಥದ್ದು. ಎಲ್ಲ ಒಂದೇ ರೀತಿಯಲ್ಲಿ ಬರಬೇಕು ಅಂತಲ್ಲ. ಅಂದರೆ ಊಟ ಬಟ್ಟೆಯ ವಿಷಯದಲ್ಲಿ ಅದಾಗಿರ್ಬೋದು, ಹಣದ ವಿಷಯ ಆ ಥರನೇ ಬರಬೇಕು ಅಂತ ಇಲ್ಲ. ಬೇರೆ ಬೇರೆ ರೂಪದಲ್ಲಿ ಬರುವಂಥದ್ದು, ಅದು ಡಿಸೈಡ್ ಮಾಡುವವರು ದೇವರು, ಆಯಿತಾ? ಎಷ್ಟೆಷ್ಟು ಹಾಸಿಗೆ ಇಟ್ಟಿರ್ತಾರೆ, ನಮಗೆ ಬೇಜಾರಾಗುತ್ತೆ. ಅವರು ಅಂದರೆ ಅವರವರ ಕರ್ಮವನ್ನು ಅವರವರು ಅನುಭವಿಸಿ ಹೋಗುವಂಥದ್ದು. ಈ ಕಲಿಯುಗದಲ್ಲಿ ಯಾರೂ ಸುಮ್ಮನೆ ಹಾಗೆ ಹೋಗೋದಿಲ್ಲ, ಆಯಿತಾ? ದೇವರು ಏನು ಮಾಡ್ತಾರೆ, ಒಬ್ಬ ಕೆಟ್ಟದನ್ನೇ ಮಾಡ್ತಾ ಇರ್ತಾನೆ, ನೋಡ್ತಾ ಇರ್ತಾರೆ ಎಷ್ಟು ಕೆಟ್ಟದ್ದು ಮಾಡ್ತಾನೆ, ಎಷ್ಟು ಕೆಟ್ಟದ್ದು ಮಾಡ್ತಾನೆ, ಮಾಡಲಿ ನೋಡುವ ಅಂತ. ಒಂದು ದಿನ ಏನು ಮಾಡ್ತಾರೆ, ಹಾಗೆ ಅವನಿಗೆ ಏನು ಬೇಕೋ ಅದನ್ನು ಕೊಡ್ತಾರೆ, ಆಯಿತಾ? ಒಳ್ಳೆತನಕ್ಕೂ ಇಲ್ಲಿ ಬೆಲೆ ಇದೆ. ಆದರೆ ಸ್ವಲ್ಪ ಈ ಕಲಿಯುಗ ಅಲ್ಲ, ಸ್ವಲ್ಪ ಅದಕ್ಕೆ ನಮಗೆ ತಾಳ್ಮೆ ಇರಬೇಕು. ಪಟ್ಟಂತ ಸಿಗೋದಿಲ್ಲ, ಸ್ವಲ್ಪ ಲಾಂಗ್ ಪ್ರೊಸೀಜರ್ ಅಂತ ಹೇಳ್ತಾರಲ್ವ, ಆ ಥರ ಸ್ವಲ್ಪ ಕಾಯುವಾಗ ನಮಗೆ ಆಗುತ್ತೆ, ಅಯ್ಯೋ ಎಷ್ಟು ಹೌದಾ ಇವರಿಗೆಲ್ಲ ಇದು ಇಷ್ಟೆಲ್ಲ ಅನ್ಯಾಯ ಮಾಡಿದವರು ಖಂಡಿತ ಸಿಗುತ್ತೆ. ನಾವು ಎಲ್ಲಿ ಇದ್ದರೂ ಕೂಡ ನಮಗೆ ಏನು ಅನ್ಯಾಯ ಮಾಡಿರ್ತಾರೆ ಯಾರಾದರೂ, ಖಂಡಿತವಾಗ್ಲೂ ನಾವು ಎಲ್ಲೇ ಇರಲಿ ಭೂಮಿ ಮೇಲೆ
ದೇವರು ಅಟ್ಲೀಸ್ಟ್ ನಮ್ಮ ಕಣ್ಣಿಗಾದರೂ ಕಾಣಿಸ್ತಾರೆ, ಇಲ್ಲ ಬೇರೆ ಯಾರಿಂದಾದರೂ ಕಿವಿಯಲ್ಲಾದರೂ ಕೇಳಿಸ್ತಾನೆ. ನೋಡ್ತಾ ಇರಿ ನೀವು, ಅದನ್ನು ನೀವು ಕರೆಕ್ಟಾಗಿ ನೀವು ಹೌದು ಅಂತ ಆಗುತ್ತೆ. ಈಗ ನಾನು ಏನೇ ಹೇಳಿದ್ದು ನಿಮಗೆ ಕಷ್ಟದಲ್ಲಿ ಕೆಲವರಿಗೆ ಅರ್ಥ ಆಗ್ಬೋದು, ಕೆಲವರಿಗೆ ಅಯ್ಯೋ ನಾವು ಇಷ್ಟು ಕಷ್ಟದಲ್ಲಿ ಇದೆಲ್ಲ ಏನೂ ಅರ್ಥ ಆಗಲಿಕ್ಕೆ ನಾವು ಹೇಳಿದ ಮಾತು ಅವರಿಗೆ ಅದು ಅಷ್ಟು ಕಿವಿಗೆ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಯಾವತ್ತೂ ಸುಖ ಬರುತ್ತೆ ನೋಡಿ ನಿಮಗೆ ಕಷ್ಟದ ನಂತರ, ಆಗ ನೀವು ಈ ಮಾತುಗಳನ್ನು ಇದೇ ಮಾತುಗಳನ್ನು ಕೇಳಿ ಹೌದು ಅಂತ ಆಗುತ್ತೆ. ಆಯಿತಾ? ಅದಕ್ಕೆ ನಾನು ಹೇಳೋದು, ನಿಮ್ಮಿಂದ ಏನಾಗುತ್ತೋ ಅದನ್ನು ಸಹಾಯವನ್ನು ಮಾಡಿ, ಇಲ್ಲ ಅಂದರೆ ಬೇರೆಯವರ ತಂಟೆಗೆ ಹೋಗಬೇಡಿ, ಉಪದ್ರ ಕೊಡಬೇಡಿ ಯಾರಿಗೂ. ಆಯಿತಾ? ದೇವರು ಎಲ್ಲವನ್ನ ಲೆಕ್ಕವನ್ನು ಬರೆದಿರ್ತಾರೆ. ನಾವು ಒಂದು ಇಷ್ಟರ ಮಟ್ಟಿಗೆ ಮಾಡಿದರೆ ಒಂದು 10% ಬೇಡ, ಒಂದು 50% ಮಾಡಿದ್ದೇವೆ ಅಂತ ಅಂದ್ಕೊಳ್ಳಿ, ಮತ್ತೊಬ್ಬರಿಗೆ ಏನು ಅನ್ಯಾಯ ಏನೇನು ಮಾಡಿದ್ದೇವೆ ಅಂತ ಮೋಸ ಇನ್ನೇನು ಮಾಡಿದೆ, ದೇವರು ಅಷ್ಟೇ ಕೊಡುವುದಲ್ಲ, ಅದಕ್ಕೆ ಚಕ್ರ ಬಡ್ಡಿ ರೂಪದಲ್ಲಿ ಕೊಡ್ತಾರೆ. ನಾವು ಮಾಡಿದ 50%ಗೆ ಇನ್ನೆಷ್ಟು ಪರ್ಸೆಂಟನ್ನು ಜಾಸ್ತಿ ಮಾಡಿಕೊಡುವಂಥದ್ದು. ಅದು ಒಳ್ಳೆತನ ಆಗಿರ್ಬೋದು ಅಥವಾ ಕೆಟ್ಟತನಕ್ಕೆ ನಮ್ಮ ಫಲ ಆಗಿರ್ಬೋದು. ಎರಡೂ, ಬರೀ ಒಳ್ಳೆತನಕ್ಕೆ ಮಾತ್ರ ಅಲ್ಲ, ಕೆಟ್ಟತನಕ್ಕೆ ಮಾತ್ರ ಶಿಕ್ಷೆ ಕೊಡೋದಲ್ಲ, ಒಳ್ಳೆತನಕ್ಕೂ ಕೊಡ್ತಾರೆ. ನಾವು ಮಾಡಿದ ಪ್ರತಿಯೊಂದು ಕೌಂಟ್ ಆಗುತ್ತೆ. ಯಾರೋ ಒಬ್ಬರು ಗತಿ ಇಲ್ಲದವರಿಗೆ ನಾವು ಒಂದು ಹೊತ್ತಿನ ಊಟ ಕೊಡ್ತೇವೆ, ನಮ್ಮ ಊಟದಲ್ಲಿ ಒಂದು ಭಾಗವನ್ನು ಕೊಡ್ತೇವೆ, ಅದು ಕೂಡ ಎಷ್ಟು ದೊಡ್ಡ ನಾವು ಪುಣ್ಯ ಮಾಡಿರೋದು ಗೊತ್ತಾ? ಯಾವುದೋ ಒಂದು ಕಷ್ಟದ ಕಾಲದಲ್ಲಿ, ನಮ್ಮ ಕಷ್ಟದ ಕಾಲದಲ್ಲಿ ಅದು ಯಾವುದೋ ಒಂದು ರೂಪದಲ್ಲಿ ದೇವರು ನಮಗೆ ಅವರೇ ನಾವು ಮಾಡಿದವರೇ ಕೊಡಬೇಕು ಅಂತಲ್ಲ, ಯಾವುದೋ ಒಂದು ರೂಪದಲ್ಲಿ ನಮಗೆ ದಕ್ಕತ್ತೆ. ಅದು ಯಾವುದೋ ಒಂದು ನಾವು ಅದನ್ನು ಎಣಿಸಬೇಕು. ಆಗ ಇದು ನಾವು ಮಾಡಿದ ಪುಣ್ಯದು ಅಂತ. ಕೆಟ್ಟವನಿಗೆ ತುಂಬ ಕೆಟ್ಟದಾಗುತ್ತೆ, ಅವನು ಎಷ್ಟು ಬಟ್ ಅವನಿಗೆ ತಲೆಗೆ ಹೋಗುತ್ತೇ ಇಲ್ವೋ, ನಾನು ಮಾಡಿದ ಕರ್ಮದ ಫಲ ಇದು ಅಂತ ಬರುತ್ತೋ ಇಲ್ವೋ, ಅದನ್ನು ಅನುಭವಿಸೇ ಹೋಗಬೇಕು. ಅದನ್ನು ಒಂದು ನೆನಪಿಟ್ಕೊಳ್ಳಿ. ಯಾರಿಗೂ ಈ ಭೂಮಿ ಮೇಲೆ ಯಾವುದೂ ಇದು ಇಲ್ಲ, ಯಾವುದಕ್ಕೂ ಒಳ್ಳೆತನಕ್ಕೂ ಒಳ್ಳೆಯದೇ ಇರುತ್ತೆ, ಕೆಟ್ಟವನಿಗೆ ಕೆಟ್ಟದೇ ಆಗುತ್ತೆ. ಅವನ ಒಂದು ಸ್ವಲ್ಪ ಸಮಯ ಒಳ್ಳೆದಿರ್ಬೋದು ಅವನಿಗೆ, ಆಗ ಅವನು ಮೆರೆಯಬಹುದು. ಆದರೆ ಅವನ ಕೆಟ್ಟ ಪರಿಸ್ಥಿತಿ ಯಾವಾಗ ಬರುತ್ತೆ ನೋಡಿ, ಆ ಕರ್ಮವನ್ನು ಕೊಡಲಿಕ್ಕೆ ಯಾರು ಬರ್ತಾರೆ, ಈಗ ನಾನೀಗಾಗಲೇ ಹೇಳಿದ್ದೇನೆ, ಆಗ ಹಿಡಿತಾರೆ ಅವ್ರು ಬಂದು, ಜುಟ್ಟು ಹಿಡಿತಾರೆ ಅಂತ ಹೇಳ್ತಾರಲ್ವ, ಆಗ ಹಿಡಿತಾರೆ ಅವರು ಬಂದು. ಬರೀ ಅವನಿಗೆ ಸಮಸ್ಯೆ ಅಂದರೆ ಆ ಥರದ ಸಮಸ್ಯೆ, ಈ ಥರದ ಬೇರೆ ಬೇರೆ ಸಮಸ್ಯೆ ರೂಪದಲ್ಲಿ ಕೊಡುವಂಥದ್ದು, ಅದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಮುಂದಿನ ಭಾಗದಲ್ಲಿ ಅದರ ಬಗ್ಗೆ ಮಾತಾಡ್ತೇನೆ. ಧನ್ಯವಾದಗಳು.